ಹೇ ವಾಟ್ಸಪ್ ಗೈಸ್, ನಾನು ಸೋಮಶೇಖರ್ ಫಾರ್ಮ್ ಕ್ಲೆವರ್ ಟೆಕ್ ಕನ್ನಡ. ಸೊ ಜಿಯೋ ಇಲ್ಲಿ ಮತ್ತೊಂದು ಅಪ್ಡೇಟ್ನ ಕೊಡ್ತಾ ಇದೆ. ಜಿಯೋ ತನ್ನ ಪ್ಲಾನ್ಸ್ಗಳನ್ನ ಇಲ್ಲಿ ಎಕ್ಸ್ಟೆಂಡ್ ಮಾಡಿಬಿಟ್ಟು 12th ಆಗಸ್ಟ್ ಒಂದು ಆಫರ್ನ ಕೊಡ್ತಾ ಇದೆ. ಸೊ ಒಂದು ಆಫರ್ ಯಾರಿಗೆ ಅವೈಲೇಬಲ್ ಇದೆ ಅಂತ ನಿಮಗೆ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ಬೇಕಂತ ಇದ್ದೀನಿ. ಸೊ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಏನಾದ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಆಗಿ. ಸೊ ಮೊದಲು ನಿಮಗೆ ಒಂದು ಆಪ್ಲಿಕೇಶನ್ ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ. ಮೈ ಜಿಯೋ ಅಪ್ಲಿಕೇಶನ್ನ ನೀವು ಪ್ಲೇಸ್ಟೋರ್ಗೆ ವಿಸಿಟ್ ಕೊಟ್ಬಿಟ್ಟು ಇಲ್ಲಿಂದ ಪ್ಲೇಸ್ಟೋರ್ನಿಂದ ಒಂದು ಈ ಅಪ್ಲಿಕೇಶನ್ನ ಅಪ್ಡೇಟ್ ಮಾಡ್ಕೊಳ್ಳಿ. ಸೊ ಅಪ್ಡೇಟ್ ಮಾಡಿದ ನಂತರ ನಾನು ಇಲ್ಲಿಂದ ಒಂದು ಅಪ್ಲಿಕೇಶನ್ನ ಓಪನ್ ಮಾಡ್ತೀನಿ. ಸೊ ಆಲ್ರೆಡಿ ನಾನು ಈ ಒಂದು ಅಪ್ಲಿಕೇಶನ್ನ ಇಲ್ಲಿ ಅಪ್ಡೇಟ್ ಕೂಡ ಮಾಡ್ಕೊಂಡಿದ್ದೀನಿ. ಸೊ ಈ ಥರ ನಿಮಗೆ ಒಂದು ಇಂಟರ್ಫೇಸ್ ಸಿಗುತ್ತೆ. ಇಲ್ಲಿಂದ ನೋಡಿರ್ಬೋದು ಆಲ್ ಅನ್ಲಿಮಿಟೆಡ್ ಆಟ್ 3 months for $399. ಸೊ ಇಲ್ಲಿಂದ ಇದನ್ನ ಓಪನ್ ಮಾಡಿ ಆಟೋಮೆಟಿಕ್ಕಾಗಿ ಸೈನ್ ಇನ್ ಆಗುತ್ತೆ. ಸೊ ನಿಮ್ಮ ನಂಬರಿಂದ ಆಟೋಮೆಟಿಕ್ಕಾಗಿ ಸೈನ್ ಇನ್ ಆಗುತ್ತೆ. ಈ ಥರ ಒಂದು ನಿಮಗೆ ಮತ್ತೆ ನೆಕ್ಸ್ಟ್ ಅಪ್ಡೇಟ್ ಆಗ್ತಾ ಇದೆ. ಸೊ ನೀವು ನೋಡ್ಬೋದು, ನೀವು ಏನಾದರೂ ಒಂದು ಜಿಯೋ ಸಮ್ಮರ್ ಸರ್ಪ್ರೈಸ್ನ ಆಫರ್ನ ರೀಚಾರ್ಜ್ ಮಾಡಿಸ್ಕೊಂಡಿದ್ದಾರೆ ಅಂದರೆ ನಿಮಗೆ ಇಲ್ಲಿ ಒಂದು 12th ಆಗಸ್ಟ್ ಒಂದು ಆಫರ್ ಸಿಗ್ತಾ ಇದೆ. ನಾನೊಂದು ಜಿಯೋ ಸಮ್ಮರ್ ಸರ್ಪ್ರೈಸ್ನಲ್ಲಿ ಆಫರ್ ಮಾಡ್ಕೊಂಡಿಲ್ಲ, ಅದಕ್ಕಾಗಿ ನನಗೆ ಇಲ್ಲಿ ಲಾಸ್ಟ್ 4 days ಅಂತ ವ್ಯಾಲಿಡಿಟಿ ಸಿಗ್ತಾ ಇದೆ. ಸೊ ಈ ಥರ ನಿಮಗೆ ಒಂದು 4 days to go ಅಂತ ಇದೆ. ನಿಮಗೆ ನೀವು ಏನಾದರೂ ಒಂದು ಸಮ್ಮರ್ ಸರ್ಪ್ರೈಸ್ನ ರೀಚಾರ್ಜ್ ಮಾಡಿಸ್ಕೊಂಡಿದ್ದೀರಾ ಅಂದರೆ ನಿಮಗೆ ಇಲ್ಲಿ ಆಪ್ಷನಲ್ಲಿ ಹೋಗಿ ಮತ್ತು ಮೈ ಪ್ಲ್ಯಾನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಸಮ್ಮರ್ ಸರ್ಪ್ರೈಸ್ನ ರೀಚಾರ್ಜ್ ಮಾಡಿಸ್ಕೊಂಡಿದ್ದಾರೆ ಅಂದರೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಸಿಗುತ್ತೆ. ಅದಾದ ನಂತರ ನೀವೊಂದು ಇಲ್ಲಿ ನೋಡ್ಕೋಬೋದು, ನಿಮಗೆ ಎಕ್ಸ್ಪೈರ್ ಅಂತ ಕೇಳಿಸ್ತಾ ಇದೆ. ಇಲ್ಲಿಂದ 20 July 2017 ಅಂತ ಹೇಳ್ತಾ ಇದೆ. ಸೊ ನಾನೊಂದು ಸಮ್ಮರ್ ಸರ್ಪ್ರೈಸ್ನ ರೀಚಾರ್ಜ್ ಮಾಡಿಸ್ಕೊಂಡಿಲ್ಲ, ಅದಕ್ಕಾಗಿ ನನಗೆ ಈ ಥರ ಒಂದು 20 July ಅಂತ ತೋರಿಸ್ತಾ ಇದೆ. ನೀವೇನಾದರೂ ಒಂದು ಸಮ್ಮರ್ ಸರ್ಪ್ರೈಸ್ನ ರೀಚಾರ್ಜ್ ಮಾಡಿಸ್ಕೊಂಡಿದ್ದಾರೆ ಅಂದರೆ ನಿಮಗೆ ಈ ಥರ ಒಂದು ಅಪ್ಡೇಟ್ ಬಂದುಬಿಟ್ಟು ಜಿಯೋ ದಂದನ ಆಫರ್ 99 + 309 ಅಂತ ನಿಮಗೆ ಆಫರ್ ಅವೈಲ್ ಇದೆ. ಸೊ ಇಲ್ಲಿ ಕೂಡ ನಿಮಗೆ ಒಂದು 12th ಆಗಸ್ಟ್ ಅಂತ ನಿಮಗೆ ಒಂದು ವ್ಯಾಲಿಡಿಟಿ ಸಿಗ್ತಾ ಇದೆ. ಸೊ ಈ ಥರ ಒಂದು ಜಿಯೋ ಒಂದು ಹೊಸ ಪ್ಲಾನ್ನ ಅಪ್ಡೇಟ್ ಮಾಡಿದೆ. ನೀವೇನಾದರೂ ಸಮ್ಮರ್ ಸರ್ಪ್ರೈಸ್ನ ರೀಚಾರ್ಜ್ ಮಾಡಿಸ್ಕೊಂಡಿದ್ದೀರಾ ಅಂದರೆ ನಿಮಗೆ 12th ಆಗಸ್ಟನ್ನು ನಿಮಗೆ ಒಂದು ವ್ಯಾಲಿಡಿಟಿ ಸಿಗ್ತಾ ಇದೆ. ಸೊ ಹೀಗಾಗಿ ನೀವು ಒಂದು ವ್ಯಾಲಿಡಿಟಿನ ಚೆಕ್ ಮಾಡಿಬಿಟ್ಟು ಆಮೇಲೆ ನೀವು ಒಂದು ರೀಚಾರ್ಜ್ ಮಾಡಿಸ್ಕೊಡಿ. ತುಂಬ ಜನದು ಕನ್ಫ್ಯೂಷನ್ ಇದ್ದಾರೆ, ನಾನೊಂದು ಯಾವ ರೀಚಾರ್ಜ್ನ ಮಾಡಿಸ್ಕೊಂಡಿದ್ದೀನಿ ಗೊತ್ತಿಲ್ಲ. ಹಾಗಾಗಿ ಒಂದು ವ್ಯಾಲಿಡಿಟಿನ ಚೆಕ್ ಮಾಡೋದಕ್ಕೋಸ್ಕರ ನಿಮಗೆ ಒಂದು ವೀಡಿಯೋನಲ್ಲಿ ತಿಳಿಸ್ಕೊಡ್ಬೇಕಂತ ಇದೆ. ಸೊ ಅನ್ಸುತ್ತೆ ನಿಮಗೆ ಈ ಒಂದು ವಿಡಿಯೋ ಲೈಕ್ ಆಗಿರ್ಬೋದು. ನೀವೇನಾದ್ರು ವಿಡಿಯೋನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ. ಅದೇ ಥರ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ನೀವೇನಾದರೂ ಸಬ್ಸ್ಕ್ರೈಬ್ ಆಗಿದ್ದರೆ ನಿಮಗೆ ನಾನು ಸಿಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತಾಡಿ.